13,300 ಅದು ಚಪ್ಪಲ್ ಹರ್ಕೋಬೇಕು. ಈ ಒಂದು ಶುಗರ್ ಫ್ಯಾಕ್ಟ್ರಿ ಬೆನ್ನೈತಿ. ಇದನ್ನು ಸಾಕಷ್ಟು ನಾವು ಮಾಡಿ ತೋರಿಸಿದ್ವಿ ಮತ್ತು ಅನೇಕ ರೈತ ನಾಯಕರು ಮಾತಾಡಿದ್ದಾರೆ. ಮತ್ತು ಇದೆಲ್ಲ ನಮ್ಮ ಶಂಕರಗೌಡ ಬಿ ಪಾಟೀಲ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಗೊತ್ತಿರೋ ವಿಷಯನೇ ಇದು. ಲಾಭದ ಉದ್ಯೋಗ ಅಲ್ಲ ಪಾಪ ರೈತ, ಅದಕ್ಕಾಗಿ ಪಾಪ ಅವ್ನು ಗಂಟೆ ಇರೋದಿಲ್ಲ. ಎಲ್ಲ ಏನು ಮಾಡ್ತಾನೆ, ಅಲ್ಲೇ ಸಾಲ ತೊಗೊಳ್ಳೋದು, 3 ಬಡ್ಡಿ 5 ಬಡ್ಡಿ 10 ಬಡ್ಡಿ ಪಾಪ ಕೊಡೋದು, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ತುಂಬಲಿಕ್ಕೆ ಆಗಲಾರದಕ್ಕೆ ಮನೆತನ ನಾಶ ಹೋಗುವಂಥದ್ದು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಒಂದು ಅಂದಾಜಿನ ಪ್ರಕಾರ 2000ರಿಂದ 2025 ಹೆಚ್ಚು ಕಡಿಮೆ 55ರಿಂದ 60 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನಾವು ದಾಖಲಿಸ್ಬೇಕಾಗಿದೆ. ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಇಂಥ ಬ್ಯಾಂಕ್ಗಳಿದ್ವು ಅಂದ್ರೆ ಕಡಿಮೆ ಬಡ್ಡಿ ಆಗ್ತದೆ ಮತ್ತು ಸವಲತ್ತು ಸಿಗ್ತಿರ್ತದೆ ಮತ್ತು ರಿನ್ಯೂವಲ್ ಮಾಡೋಕೆ ಅನುಕೂಲ ಇರ್ತಾವೆ ಮತ್ತು ಬಡ್ಡಿ ರೇಟು ಕಡಿಮೆ ಇರ್ತದೆ. ರೈತ ಉಳಿತಾನೆ, ಅವನ ಭೂಮಿನೂ ಉಳಿತದೆ, ಅವ್ರಿಗೆ ಅನುಕೂಲ ಆಗ್ತದೆ. ಇನ್ನು ದುಡಿದು ಮಾಡ್ಕೋಬೇಕಾಗಿದೆ ಅವ್ರಿಗೆ. ಆದರೆ ಕೃಷಿ ಮಾತ್ರ ಲಾಭದ ಉದ್ಯೋಗ ಅಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆಗಿದ್ದು ವಿಷಯ ಇದೆ. ಆದರೂ ಸಹಿತ ಇವರೆಲ್ಲ ಕೂಡಿಕೊಂಡು ಮುಖ್ಯವಾಗಿ ಶಂಕರಗೌಡ ಬಿ ಪಾಟೀಲರು, ಅವ್ರ ಜೊತೆಗೆ ಸದಾನಂದ ಪಾಟೀಲರು, ರುದ್ರಗೌಡ ಪಾಟೀಲರು, ಇಂಥ ಎಲ್ಲ ಅನೇಕರು ಕೂಡ್ಕೊಂಡು ಮಾಡಿದ್ದಾರೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಶಂಕರಗೌಡ ಪಾಟೀಲ್ ಮೇಲೆ ಎಲ್ಲರಿಗೂ ಒಂದು ವಿಶ್ವಾಸ. ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಧಿಕಾರಿ, ಒಳ್ಳೆಯವರಿದ್ದರು ಮತ್ತು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥವ್ರು. ಇವರು ಒಂದು ಫೌಂಡರ್ ಆಫ್ ದಿಸ್ ಸೊಸೈಟಿ, ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಇವರು ಅದರ ಅಧ್ಯಕ್ಷರು ಜೊತೆ ಉಳಿದವ್ರು ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದು ಯಶಸ್ವಿ ಆಗಬೇಕಾಗಿದೆ. ಇದು ಯಶಸ್ವಿ ಆಗಬೇಕಾಗಿದೆ ಅಂದರೆ ಸುತ್ತಮುತ್ತಲಿದ್ದಂಥ ಎಲ್ಲ ಅಲ್ಲಿ ರೈತ ಸುತ್ತಮುತ್ತ ಹಳ್ಳಿಗಳು, ಸಾಕಷ್ಟು ಹಳ್ಳಿಗಳು ಬರ್ತಾವೆ ಅವ್ರದಿಂದ. ಮತ್ತು ಹೈವೇ ಮೇಲೆ ಇದು ಏನು ನಮ್ಮ ಈ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೈವೇ ಮೇಲದ. ಹೀಗಾಗಿ ಎಲ್ಲರೂ ಸುಲಭವಾಗಿ ರಸ್ತೆ ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ಇದರ ಜೊತೆ ಗೊಬ್ಬರ ಸಿಗುವಂಥದ್ದು. ಇನ್ನೊಂದು ಇದೇ ದಿಶೆಯಲ್ಲಿ ನಮ್ಮ ಏನಪ್ಪ ಅಂದರೆ ಕೋಆಪರೇಟಿವ್ ಸೊಸೈಟಿ ಇರುವುದರಿಂದಾಗಿ ಇನ್ನೂ ಅನೇಕ ಕೆಲಸಗಳನ್ನು ರೈತರ ಸಲುವಾಗಿ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಆರಂಭ ಮಾಡಿದ್ದು ಈಗಾಗಲೇ ಯರಗಟ್ಟಿಯಲ್ಲೂ ಇದರ ಶಾಖೆ ಇನ್ನೊಂದು ಆರಂಭ ಆಗಿದೆ, ಆ ಮಾತು ಬೇರೆ. ಆದರೆ ಯರಗಟ್ಟಿಯಲ್ಲೂ ಸ್ವಲ್ಪ ಅನುಕೂಲಗಳಿದ್ದಾವೆ, ಇಲ್ಲಿಲ್ಲ. ಅದು ಇಂಟೀರಿಯರ್ ಆಗ್ತದೆ, ಒಳಗಿಂದ ಆಗ್ತದೆ. ಅಂದರೆ ಸುತ್ತಮುತ್ತ ಹಳ್ಳಿಗೆ ಸೆಂಟ್ರೆ ಮಮದಾಪುರ ಹಿಡ್ಕೊಂಡು ಹೋಗುತ್ತೆ, ಎಲ್ಲ ಹುಲಿಕಟ್ಟೆ ಅವಸ್ಥಿತ ಅಲ್ಲೂ ಇರ್ಬೋದು. ಬಟ್ ಹೆಚ್ಚು ಕಡಿಮೆ ಇದು ಒಂದಿಷ್ಟು ಅನುಕೂಲಗಳನ್ನು ಹೆಚ್ಚು ಮಾಡ್ತದೆ. ನೀವು ಸ್ಕೂಟರ್ ತೊಗೊಳ್ಳೋ ವಾಹನಗಳಿಗಿರ್ಬೋದು, ಮತ್ತೊಂದಿರ್ಬೋದು, ಗಾಡಿಗಳಿಗಿರ್ಬೋದು, ಇವಕ್ಕೂ ಸಹಿತ ಕಡಿಮೆ ಇಂಟ್ರೆಸ್ಟ್ ರೇಟದಲ್ಲೇ ಮೇಲೆ ಸಾಲ ಕೊಡುವಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಜೊತೆಗೆ ಗೊಬ್ಬರಕ್ಕೂ ಸಹಿತ ಒಂದಿಷ್ಟು ಉದ್ರಿ ಅಥವಾ ಅದು ಕಡಿಮೆ ಬಡ್ಡಿ ದರ ಹೆಚ್ಚೆ ಗೊಬ್ಬರ ಸಹಿತ ಒದಗಿಸುವಂಥ ಕೆಲಸವನ್ನು ಈ ಮೂಲಕ ಮಾಡುವ ವಿಚಾರ ಇಟ್ಕೊಂಡಿದ್ದಾರೆ. ಯಾಕಂದರೆ ಒಂದೇ ವಿಷಯ ಇಟ್ಕೊಂಡ್ರೆ ಬರೀ ಬಡ್ಡಿಗೆ ಅಂತ ಇಟ್ಕೊಂಡ್ರೆ ನಡೀತದಿಲ್ಲ ಅನ್ನೋಂಥದ್ದು. ಯಾಕೆ ಸುತ್ತಮುತ್ತ ಹಳ್ಳಿ ಜನ